Hello students, welcome to AV Chemistry. Today in this video, we will discuss one important concept which comes in your electrochemistry chapter, that is construction and working of DNL cell. And this concept will be appearing in your upcoming theory examination, will be for 3 marks. ಇಲ್ಲಿ ನಾವೇನು ಇವತ್ತಿನ ಡಿಸ್ಕಷನ್ ಮಾಡ್ತಿಲ್ರಿ ಈ ತರ ಕಾನ್ಸೆಪ್ಟ್ಸ್ ನಿಮ್ಗೆ 3 marks questions ಅಪಿಯರ್ ಆಗ್ತಾವ. Not only for 3 marks questions, from such concepts they may frame 1 mark or 2 marks questions also. Okay. ಇವತ್ತಿನ ವಿಡಿಯೋದಲ್ಲಿ ನಾವಿಲ್ಲಿ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಡಿಎನ್ಎಲ್ ಸೆಲ್ ಬಗ್ಗೆ ಡಿಸ್ಕಷನ್ ಮಾಡೋಣ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಈಗ ನೋಡೋಣ್ರಿ, ಬಿಫೋರ್ ಗೋಯಿಂಗ್ ಟು ದ ಡಿಸ್ಕಷನ್ ಆಫ್ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಡಿಎನ್ಎಲ್ ಸೆಲ್ ವಿಲ್ ನೋ ವಾಟ್ ಈಸ್ ಎಲೆಕ್ಟ್ರೋಕೆಮಿಸ್ಟ್ರಿ. ಎಲೆಕ್ಟ್ರೋಕೆಮಿಸ್ಟ್ರಿ ಅಂದ್ರೆ ನಮ್ಗೆ ಗೊತ್ತಿರಬೇಕು. ಎಲೆಕ್ಟ್ರೋಕೆಮಿಸ್ಟ್ರಿ ಇಸ್ ನಥಿಂಗ್ ಬಟ್, ಎಲೆಕ್ಟ್ರೋಕೆಮಿಸ್ಟ್ರಿ ವರ್ಡ್ ಒಳಗಡೆ ಐತೆ ನೋಡ್ರಿ, ಎಲೆಕ್ಟ್ರೋಕೆಮಿಸ್ಟ್ರಿ ಅಂತಂದ್ರ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಫ್ರಮ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಅದು ನಾವು ಡೆಫಿನೇಷನ್ ಒಳಗೆ ಹೇಳ್ಬೇಕಾಯ್ತಪ್ಪ ಅಂದ್ರೆ ಯಾವ ತರ ಹೇಳ್ಬೋದು ನೋಡ್ರಿ, ಇಟ್ ಈಸ್ ಅ ಸ್ಟಡಿ ಆಫ್ ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ವಿಚ್ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ spontaneous redox reaction and converting that chemical energy into electrical energy. ನೋಡ್ರಿ ಇಲ್ಲಿ spontaneous redox reaction ಅಂತಂದ್ರೆ ನೋಡ್ರಿ, the reactions which takes place on their own, such type of reactions are called as spontaneous reactions. ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ಎನರ್ಜಿ ಪ್ರೊಡ್ಯೂಸ್ ಆಗ್ತದ. ಯಾವ ಎನರ್ಜಿ ರೀ? ಕೆಮಿಕಲ್ ಎನರ್ಜಿ. ಆ ಕೆಮಿಕಲ್ ಎನರ್ಜಿ ಏನ ಕನ್ವರ್ಟ್ ಮಾಡೋದು ಹೇಳ್ರಿ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡೋದಕ್ಕೆ ಏನಂತ ಕರೀತಾರ ಅಂತಂದ್ರ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಕರೀತಾರೆ. ಸೊ ಈಗ ನೋಡ್ರಿ, ರೆಡಾಕ್ಸ್ ರಿಯಾಕ್ಷನ್ಸ್ ಆರ್ ಆಕ್ಚುಲಿ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಬೈ ದ ಕೆಮಿಕಲ್ ರಿಯಾಕ್ಷನ್ಸ್. ಏನ್ ರೆಡಾಕ್ಸ್ ರಿಯಾಕ್ಷನ್ಸ್ ಆಗ್ತಾವಲ್ಲ, ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ನಮ್ಗೆ ಗೊತ್ತಿರಬೇಕು. ನಾನು ನಿಮ್ ಮುಂದಿನ ಸ್ಲೈಡ್ ಒಳಗಡೆ ಹೇಳ್ತಾನೆ. ರೆಡಾಕ್ಸ್ ರಿಯಾಕ್ಷನ್ಸ್ ದಿಂದ ಏನ್ ಪ್ರೊಡ್ಯೂಸ್ ಆಗ್ತದಪ್ಪ ಅಂತಂದ್ರ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ಬೇಕಂತಂದ್ರ ದೇರ್ ಶುಡ್ ಆಕರ್ ಸರ್ಟನ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ರೆಡಾಕ್ಸ್ ರಿಯಾಕ್ಷನ್ ನಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತದ. ಆ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿ ನಾವು ನಾನ್ ಸ್ಪಾಂಟೇನಿಯಸ್ ಪ್ರೊಸೆಸ್ ಅನ್ನ ಕ್ಯಾರಿ ಔಟ್ ಮಾಡಬಹುದು. ಓಕೆ, ನಾವು ಈಗ ನೋಡ್ರಿ, ದಿಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಆರ್ ಎಲೆಕ್ಟ್ರೋಕೆಮಿಕಲ್ ಪ್ರೊಸೆಸಸ್ ಆರ್ ಯೂಸ್ಡ್ in water production of large number of metals. Electrolysis method ನಾವು ಮೆಟಲ್ಸ್ ಅನ್ನ ಪ್ಯೂರಿಫೈ ಮಾಡಬಹುದು. We can also produce sodium hydroxide, we can liberate fluorine, chlorine or various metals by this electrochemical processes. Okay, now ಈಗ ನೋಡ್ರಿ, ನಾವೇನು ಅನ್ಪಾ ಅಂತಂದ್ರೆ ನೆಕ್ಸ್ಟ್ ಒನ್, ಎಲೆಕ್ಟ್ರೋಕೆಮಿಕಲ್ ಪ್ರೊಸೆಸ್ ಆಗ್ಬೇಕಾದ್ರೆ ನಮ್ಗೊಂದು ಡಿವೈಸ್ ಬೇಕಾ, ರೈಟ್? ಏನ್ ಯಾವ ಡಿವೈಸ್ ಹೇಳ್ರಿ? ಫಾರ್ ದ ಪ್ರೊಡಕ್ಷನ್ ಆಫ್ ಮೆನಿ ಮೆಟಲ್ಸ್, ಮೆಟಲ್ಸ್ ಅನ್ನ ಪ್ಯೂರಿಫೈ ಮಾಡೋದು ಆಗಿರಬಹುದು, ಅಥವಾ ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆಗಿರಬಹುದು. ಈ ತರ ಎಲ್ಲಾ ಪ್ರೊಸೆಸ್ ಆಗ್ಬೇಕಾದ್ರೆ ನಮಗೊಂದು ಡಿವೈಸ್ ಬೇಕು. ಸೊ ದಟ್ ಡಿವೈಸ್ ಈಸ್ ಕಾಲ್ಡ್ ಆಸ್ ಸೆಲ್, ರೈಟ್? ಆ ಸೆಲ್ ಒಳಗಡೆ ನಾವು ಯಾವ್ದು ಇಂಪಾರ್ಟೆಂಟ್ ಸೆಲ್ ಟೈಪ್ ಬರ್ತದಪ್ಪ ಅಂತಂದ್ರೆ ಎಲೆಕ್ಟ್ರೋಕೆಮಿಕಲ್ ಸೆಲ್. ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂದ್ರೆ ಯಾವ ನೋಡ್ರಿ, ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಆರ್ ದ ಡಿವೈಸಸ್ ವಿಚ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಈ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಏನ್ ಮಾಡ್ತಾವ್ ನೋಡ್ರಿ, ದೇ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆರ್ ದೇ ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಅಂದ್ರೆ ಎರಡ್ ಪ್ರೊಸೆಸ್ ಆಗ್ತದೆ ಅನ್ನಂಗಿಲ್ಲ. ಯಾವ ಹೇಳ್ರಿ? ಒನ್ ಈಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆರ್ ಕನ್ವರ್ಷನ್ ಆಫ್ ದ ಸೇಮ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಈ ಪ್ರೊಸೆಸ್ ಏನಾಗ್ತತಿರಲ್ಲ, ಇದೆಲ್ಲ ಆಗುವಂತ ಡಿವೈಸ್ ಅನ್ನ ಸೆಲ್ ಅಂತ ಕರೀತಾರ. ಅದ್ ಯಾವ ಸೆಲ್ಪ ಅಂತಂದ್ರ ಎಲೆಕ್ಟ್ರೋಕೆಮಿಕಲ್ ಸೆಲ್. ಓಕೆ, ನಾವು ಎಲೆಕ್ಟ್ರೋಕೆಮಿಕಲ್ ಸೆಲ್ ಒಳಗಡೆ ಎರಡು ಟೈಪ್ ಬರ್ತಾವ. ಮೊದಲನೇದು ನಾವು ನೋಡ್ರಿ ಇಲ್ಲಿ ಗ್ಯಾಲ್ವಾನಿಕ್ ಸೆಲ್ಸ್. ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಏನಂತ ಕರಿಬಹುದ್ರಿ? ಗ್ಯಾಲ್ವಾನಿಕ್ ಸೆಲ್ ಆರ್ ವೋಲ್ಟಾಯಿಕ್ ಸೆಲ್. ಇದು ಒಂದು ಟೈಪ್. ಗ್ಯಾಲ್ವಾನಿಕ್ ಅಥವಾ ವೋಲ್ಟಾಯಿಕ್ ಸೆಲ್ ಒಳಗಡೆ ಏನಾಗ್ತದಪ್ಪ ಅಂತಂದ್ರ, ದೀಸ್ ಆರ್ ದ ಸೆಲ್ಸ್ ವಿಚ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ನೋಡ್ರಿ, ಎಲೆಕ್ಟ್ರೋಕೆಮಿಕಲ್ ಸೆಲ್ ಒಳಗಡೆ ಎರಡು ಟೈಪ್. ಒಂದು ಗ್ಯಾಲ್ವಾನಿಕ್ ಆರ್ ವೋಲ್ಟಾಯಿಕ್ ಸೆಲ್. ಗ್ಯಾಲ್ವಾನಿಕ್ ಅಥವಾ ವೋಲ್ಟಾಯಿಕ್ ಸೆಲ್ ಏನಂತ ಕರೀತಾರ ಅಂದ್ರ, ದೀಸ್ ಆರ್ ದ ಸೆಲ್ಸ್ ವಿಚ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸಚ್ ಟೈಪ್ ಆಫ್ ಸೆಲ್ಸ್ ಆರ್ ಕಾಲ್ಡ್ ಆಸ್ ಗ್ಯಾಲ್ವಾನಿಕ್ ಆರ್ ವೋಲ್ಟಾಯಿಕ್ ಸೆಲ್. ಎಕ್ಸಾಂಪಲ್ ನೋಡ್ರಿ ಇಲ್ಲಿ, ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಗ್ಯಾಲ್ವಾನಿಕ್ ಆರ್ ವೋಲ್ಟಾಯಿಕ್ ಸೆಲ್ ಇಸ್ ಡೇನಿಯಲ್ ಸೆಲ್. ಸೊ ಡೇನಿಯಲ್ ಸೆಲ್ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡ್ಬೇಕಾಗಿದೆ. ಸೊ ನಾನು ನಿಮ್ಗೆ ಸ್ವಲ್ಪ ಬೇಸಿಕ್ಸ್ ಅನ್ನ ತಗೊಂಡ್ ಬರತ್ತೇನೆ ಇಲ್ಲಿ, ರೈಟ್? ನೆಕ್ಸ್ಟ್ ನೋಡ್ರಿ, another type of cell is electrolytic cell. Another type of electrochemical cell is electrolytic cell. ಈ electrolytic cell ಏನ್ ಮಾಡ್ತದಪ್ಪ ಅಂತಂದ್ರ, it is the cell which converts electrical energy into chemical energy.
ನೋಡ್ರಿ ಕೆಮಿಕಲ್ ಎನರ್ಜಿ ಇದ್ದದನ್ನ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡೋದು ಯಾವ್ದು ಹೇಳ್ರಿ ಗ್ಯಾಲ್ವಾನಿಕ್ ಸೆಲ್ ಆರ್ ವೋಲ್ಟಾಯಿಕ್ ಸೆಲ್, ರೈಟ್, ಗ್ಯಾಲ್ವಾನಿಕ್ ಆರ್ ವೋಲ್ಟಾಯಿಕ್ ಸೆಲ್. ಅದ ಎಲೆಕ್ಟ್ರಿಕಲ್ ಎನರ್ಜಿ ಇದ್ದದನ್ನ ಕೆಮಿಕಲ್ ಎನರ್ಜಿ ಕನ್ವರ್ಟ್ ಮಾಡುವಂತ ಸೆಲ್ ಯಾವ್ದು ಹೇಳ್ರಿ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಡೇನಿಯಲ್ ಸೆಲ್. ಈ ಡೇನಿಯಲ್ ಸೆಲ್ ಅನ್ನ ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ತಾರ ಮತ್ತದು ಯಾವ ತರ ವರ್ಕ್ ಆಗ್ತದೆ ಅದ್ರಿಂದ ನಾವು ಏನೇನ್ ಬೇಸಿಕ್ ಥಿಂಗ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ರೈಟ್, ಡು ನಾಟ್ ಸ್ಕಿಪ್ ದ ವಿಡಿಯೋ, ಯು ಪ್ಲೀಸ್ ವಾಚ್ ದಿಸ್ ವಿಡಿಯೋ ಕಂಟಿನ್ಯೂಸ್ಲಿ ಟು ದ ಲಾಸ್ಟ್. ಓಕೆ, ನಾವು ಈಗ ನೋಡ್ರಿ Daniel cell ಅಂದ್ರೆ the cell which converts chemical energy into electrical energy, because Daniel cell is an example for galvanic or voltaic cell. ಈಗ ನೋಡ್ರಿ this Daniel cell actually works on the basis of redox reaction. ಈ Daniel cell ಯಾವ ರಿಯಾಕ್ಷನ್ ಮೇಲೆ ವರ್ಕ್ ಆಗ್ತದಪ್ಪ ಅಂತಂದ್ರ ಇಟ್ ವರ್ಕ್ಸ್ ಆನ್ ದ ಬೇಸಿಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್. ಸೊ ರೆಡಾಕ್ಸ್ ರಿಯಾಕ್ಷನ್ ಬಗ್ಗೆ ನಮಗ್ ಗೊತ್ತಿರಬೇಕು. ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನು? ಸೊ ರೆಡಾಕ್ಸ್ ರಿಯಾಕ್ಷನ್ is that reaction where oxidation and reduction takes place ಸೈಮಲ್ಟೇನಿಯಸ್ಲಿ. ಯಾವ ರಿಯಾಕ್ಷನ್ ಒಳಗಡೆ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡೂ ಸೈಮಲ್ಟೇನಿಯಸ್ಲಿ ಆಗ್ತಾವಲ್ಲ ಅಂತ ರಿಯಾಕ್ಷನ್ಸ್ ಏನಂತ ಕರೀತಾರಂದ್ರ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರೀತಾರೆ. ಓಕೆ, ಈಗ ನಮಗ ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಅಂದ್ರೆ ನಮ್ಗೆ ಗೊತ್ತಾಗ್ಲಿ. ಸೊ ಫಸ್ಟ್ ಥಿಂಗ್ ವಿ ವಿಲ್ ಡಿಸ್ಕಸ್ ಅಬೌಟ್ ವಾಟ್ ಈಸ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕ. ಒಂದು ಶಾರ್ಟ್ ಫಾರ್ಮ್ ನೆನ್ಪಿಟ್ಕೊಂಡ್ರೆ ಇಲ್ಲಿ ನಿಮ್ಗೆ ಈಸಿಲಿ ಗೊತ್ತಾಗ್ತದ. ಲಿಯೋ. ಲಿಯೋ ಅಂದ್ರೆ ಇಲ್ಲಿ ನೋಡ್ರಿ ಲಾಸ್ ಆಫ್ ಎಲೆಕ್ಟ್ರಾನ್. ಲಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ oxidation. So Leo is loss of electron is oxidation. So oxidation ಒಂದು ಎಕ್ಸಾಂಪಲ್ ಕೊಡ ನಾವಿಲ್ಲಿ ನೋಡ್ರಿ. ಜಿಂಕ್ ಮೆಟಲ್ ಐತೆ, ಜಿಂಕ್ ಸಾಲಿಡ್ ಫಾರ್ಮ್ ಆಗೈತ್ರಿ. ಜಿಂಕ್ ಅಂಡರ್ಗೋ ಆಕ್ಸಿಡೇಷನ್. ಜಿಂಕ್ ಏನಾಗ್ತದೆ ಹೇಳ್ರಿ, ಇಟ್ ಅಂಡರ್ಗೋ ಆಕ್ಸಿಡೇಷನ್ ಲೂಸಸ್ 2 electrons. ಎಸ್ ಎಲೆಕ್ಟ್ರಾನ್ಸ್ ಲಾಸ್ ಮಾಡ್ಕೋತೈತ್ರಿ? 2 electrons ಅಲ್ಲಿ ಲಾಸ್ ಮಾಡ್ಕೊಂತ ಇಟ್ ಅಕ್ವೈರ್ಸ್ +2 ಚಾರ್ಜ್. ಇದ್ರ ಮೇಲೆ +2 ಚಾರ್ಜ್ ಬರ್ತದೆ. ಸೊ ದಿಸ್ ರಿಯಾಕ್ಷನ್ ಇಂಡಿಕೇಟ್ಸ್ ದಟ್ ಜಿಂಕ್ ಈಸ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್. ಡೇನಿಯಲ್ ಸೆಲ್ ಒಳಗಡೆ ಆಕ್ಸಿಡೇಷನ್ ಎಲ್ಲ ಆಗ್ತದಪ್ಪ ಅಂತಂದ್ರೆ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಅಟ್ ಆನೋಡ್. ಸೊ ಆನೋಡ್ ಎಲೆಕ್ಟ್ರೋಡ್ ಇಸ್ ಆಲ್ವೇಸ್ ಪ್ರೆಸೆಂಟ್ ಅಟ್ ಅವರ್ ಲೆಫ್ಟ್ ಸೈಡ್. ನೆನಪಿರಬೇಕು, ಎಲ್ಲಿ ಆಕ್ಸಿಡೇಷನ್ ಆಗ್ತಿರ್ತೈತ್ರಲ್ಲ ಆ ಎಲೆಕ್ಟ್ರೋಡ್ ಯಾವಾಗ್ಲೂ ನೆಗೆಟಿವ್ ಸೈನ್ ಅನ್ನ ಅಕ್ವೈರ್ ಮಾಡ್ಕೋತೈತಿ. ಆನೋಡ್ ಎಲೆಕ್ಟ್ರೋಡ್ ಆಲ್ವೇಸ್ ಹ್ಯಾವ್ ನೆಗೆಟಿವ್ ಟರ್ಮಿನಲ್. ಓಕೆ, ಇದಕ್ಕೆ ಆಕ್ಸಿಡೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ ರಿಡಕ್ಷನ್. ರಿಡಕ್ಷನ್ ಅಂದ್ರೆ ನೀವು ನೆನ್ಪಿಟ್ಕೊಳಕ್ಬೇಕ್ರಿ ಗರ್, GER. ಆಕ್ಸಿಡೇಷನ್ ಅಂತಂದ್ರ ಲಿಯೋ, ರಿಡಕ್ಷನ್ ಅಂತಂದ್ರ ಗರ್. GER ಅಂದ್ರ ಗೇನ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ರಿಡಕ್ಷನ್. ಗೇನ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ರಿಡಕ್ಷನ್. ರೈಟ್, ಈಗ ರಿಡಕ್ಷನ್ ಎಕ್ಸಾಂಪಲ್ ನಾವು ಕೊಡ್ಬೋದು ನೋಡ್ರಿ. ಇಲ್ಲಿ ನೋಡ್ರಿ ಕಾಪರ್ +2 ಅಯಾನ್ಸ್. ಕಾಪರ್ ಆಲ್ರೆಡಿ ಆಕ್ಸಿಡೈಸ್ಡ್ ಫಾರ್ಮ್ ನಾಗಿದೆ, ಅದ್ರ ಮೇಲೆ +2 ಚಾರ್ಜ್ ಅದ. ಕಾಪರ್ +2 ಅಯಾನ್ಸ್ ಗೇನ್ 2 electrons. 2 electrons ಅನ್ನ ಗೇನ್ ಮಾಡ್ಕೊಂಡ ಇಟ್ ಗೆಟ್ಸ್ ರೆಡ್ಯೂಸ್ ಟು ಕಾಪರ್. ಕಾಪರ್ ಆಲ್ರೆಡಿ ಆಕ್ಸಿಡೇಷನ್ ಸ್ಟೇಟ್ ನಾಗಿದೆ. ಎಷ್ಟು ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂತಂದ್ರೆ +2 ಇದೆ. ಸೊ ಇಟ್ ವಿಲ್ ಗೇನ್ 2 electrons ಅಂಡ್ ಇಟ್ ವಿಲ್ ಗೆಟ್ಸ್ ರೆಡ್ಯೂಸ್ಡ್ ಟು ಕಾಪರ್ ಮೆಟಲ್. ನೆನಪಿರಲಿ, ಡೇನಿಯಲ್ ಸೆಲ್ ಒಳಗಡೆ ರಿಡಕ್ಷನ್ ಆಲ್ವೇಸ್ ಆಕರ್ಸ್ ಅಟ್ ಕ್ಯಾಥೋಡ್ ವಿಚ್ ಇಸ್ ಪ್ರೆಸೆಂಟ್ ಅಟ್ ದ ರೈಟ್ ಸೈಡ್ ಇನ್ ದ ಡೇನಿಯಲ್ ಸೆಲ್. ನಾನು ನಿಮಗೆ ತೋರಿಸ್ತಾನೆ ಮುಂದೆ. ಕ್ಯಾಥೋಡ್ ರೈಟ್ ಸೈಡ್ ಇರ್ತದೆ, ಅಲ್ಲಿ ಯಾವಾಗ್ಲೂ ರಿಡಕ್ಷನ್ ಆಗ್ತದೆ. ಅಂಡ್ ದಿಸ್ ಕ್ಯಾಥೋಡ್ ಎಲೆಕ್ಟ್ರೋಡ್ ಆಲ್ವೇಸ್ ಅಕ್ವೈರ್ ಪಾಸಿಟಿವ್ ಸೈನ್. ನೆನಪಿರ್ಲ್ರಿ, ಡೇನಿಯಲ್ ಸೆಲ್ ಒಳಗಡೆ ಏನೇನ್ ಇರ್ತದ ನೋಡ್ರಿ. ಅಟ್ ಲೆಫ್ಟ್ ಸೈಡ್ ಯಾವ್ದು ಇರ್ತದ ರೀ? ಆನೋಡ್ ಇರ್ತದ. ಆನೋಡ್ ನಾಗ ಏನಾಗ್ತದ? ಆಕ್ಸಿಡೇಷನ್ ಆಗ್ತದ. ಆಕ್ಸಿಡೇಷನ್ ಆತ್ಪ ಅಂತಂದ್ರ ಇಟ್ ವಿಲ್ ಅಕ್ವೈರ್ ನೆಗೆಟಿವ್ ಚಾರ್ಜ್. ಡೇನಿಯಲ್ ಸೆಲ್ ಒಳಗಡೆ ರೈಟ್ ಸೈಡ್ ನಾಗ ಏನಿರ್ತದ ಅಂತಂದ್ರ ಕ್ಯಾಥೋಡ್ ಇರ್ತದ. ಕ್ಯಾಥೋಡ್ ನಾಗ ಏನಾಗ್ತದ್ರಿ? ರಿಡಕ್ಷನ್ ಆಗ್ತದ. ಅಂಡ್ ದಿಸ್ ಎಲೆಕ್ಟ್ರೋಡ್ ಆಲ್ವೇಸ್ ಅಕ್ವೈರ್ ಪಾಸಿಟಿವ್ ಚಾರ್ಜ್. ಸೊ ಓಕೆ, ಸೊ ಇದು ನೆನಪಿರ್ಲಿ. ನೆಕ್ಸ್ಟ್ ನೋಡೋಣ ನಾವು ಕನ್ಸ್ಟ್ರಕ್ಷನ್ ಆಫ್ ಡೇನಿಯಲ್ ಸೆಲ್. ಸೊ ಡೇನಿಯಲ್ ಸೆಲ್ ಅನ್ನ ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ತಾರ? ಸೊ ದಿಸ್ ಇಸ್ ದ ಪಿಕ್ಚರ್ ವಿಚ್ ಶೋಸ್ ದ ಕನ್ಸ್ಟ್ರಕ್ಷನ್. ಇದು ನೋಡ್ರಿ ಕ್ಲಿಯರ್ಲಿ ಯಾವ ತರ ಕನ್ಸ್ಟ್ರಕ್ಟ್ ಮಾಡಿದಾರ. ಕನ್ಸ್ಟ್ರಕ್ಷನ್ ಇಲ್ಲಿ ನಿಮ್ಗೆ ನೋಡಿದ ಕೂಡಲೇ ಗೊತ್ತಾಗ್ತದ. ಲೆಫ್ಟ್ ಸೈಡ್ ಒಂದು ಬೀಕರ್ ಇದೆ. ಬೀಕರ್ ಒಳಗಡೆ ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇದೆ. ಯಾವ್ದು ಹೇಳಿದ? ಜಿಂಕ್ ಸಲ್ಫೇಟ್. ರೈಟ್, ಇದಕ್ಕೆ ನೀವು ಎಲೆಕ್ಟ್ರೋಲೈಟ್ ಅಂತಾನು ಕರಿಬಹುದ. ಎಲೆಕ್ಟ್ರೋಲೈಟ್. ರೈಟ್, ಜಿಂಕ್ ಸಲ್ಫೇಟ್ ಒಳಗಡೆ ಒಂದು ಮೆಟಲ್ ರಾಡ್ ಅನ್ನ ಡಿಪ್ ಮಾಡಿದಾರ. ಯಾವ ಮೆಟಲ್ ರಾಡ್ ಇದೆ ರೀ? ಜಿಂಕ್ ಇದೆ. ರೈಟ್, ರೈಟ್ ಸೈಡ್ ಮತ್ತೊಂದು ಬೀಕರ್ ಇದ್ರೊಳಗಡೆ ಕಾಪರ್ ರಾಡ್ ಅನ್ನ ಡಿಪ್ ಮಾಡಿದಾರ. ಎದ್ರೊಳಗಡೆ? ಕಾಪರ್ ಸಲ್ಫೇಟ್ ಒಳಗಡೆ ಡಿಪ್ ಮಾಡಿದಾರ. ನೋಡ್ರಿ, ಲೆಫ್ಟ್ ಸೈಡ್ ಆನೋಡ್ ಅಂತ ಕರೀತಾರ. ಆನೋಡ್ ಕಡೆ ಏನಾಗ್ತದ ರೀ? ಆಕ್ಸಿಡೇಷನ್ ಆಗ್ತದ. ರೈಟ್ ಸೈಡ್ ಏನ್ ಹೇಳ್ರಿ? ಕಾಪರ್, ಇಟ್ ಅಕ್ವೈರ್ಸ್ ಪಾಸಿಟಿವ್ ಚಾರ್ಜ್. ಇದು ಕ್ಯಾಥೋಡ್ ಇರ್ತದ. ಇದೇನಾಗ್ತದೆ ಹೇಳ್ರಿ? ರಿಡಕ್ಷನ್ ಆಗ್ತದೆ. 2 metal electrodes are connected with external wire to the voltmeter. voltmeter ಕನೆಕ್ಟ್ ಮಾಡಿದ್ದಾರೆ. ಅಂಡ್ ದೀಸ್ 2 electrolytic solutions ಯಾವ ಹೇಳ್ರಿ? ಜಿಂಕ್ ಸಲ್ಫೇಟ್ ಮತ್ತ
copper sulfate. These two solutions are connected with inverted U-shaped bulb. ಈ ಎರಡು ಸೊಲ್ಯೂಷನ್ಸ್ ಅನ್ನ ಇನ್ವರ್ಟೆಡ್ ಯು ಶೇಪ್ಡ್ ಬಲ್ಬ್ ಕಾಲ್ಡ್ ಆಸ್ ಅ ಸಾಲ್ಟ್ ಬ್ರಿಡ್ಜ್. ಇದಕ್ಕೇನಂತ ಕರೀತಾರೆ? ಸಾಲ್ಟ್ ಬ್ರಿಡ್ಜ್ ಎರಡು ಸೊಲ್ಯೂಷನ್ಸ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಅಂಡ್ ದಿಸ್ ಸಾಲ್ಟ್ ಬ್ರಿಡ್ಜ್ ಇಸ್ ಫಿಲ್ಡ್ ವಿತ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಕ್ಲೋರೈಡ್ or we can also use ammonium nitrate, right? It is used either in the form of jelly or you can use in the form of agar paste. agar paste form naganu use ಮಾಡಬಹುದು, ಇಲ್ಲ ಅಂತಂದ್ರೆ ಜೆಲ್ಲಿ ಫಾರ್ಮ್ ನಾಗ ಫಿಲ್ ಮಾಡಿರ್ತಾರೆ. ಓಕೆ, ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್. ಇದ್ರಾಗ ಏನೇನಿದೆ ನೋಡ್ರಿ, ನಾನು ನಿಮ್ಗೆ ಹೇಳಿದ ಪ್ರಕಾರ ಇಲ್ಲಿ ಪಾಯಿಂಟ್ಸ್ ನೋಡಿ. ಜಿಂಕ್ ಮೆಟಲ್ ರಾಡ್ or zinc rod is dipped in zinc sulfate solution and copper rod is dipped in copper sulfate solution. Next nodri, two electrolytic solutions are connected by salt bridge. Electrolytic solutions yavri copper sulfate mattond yavri zinc sulfate. Iveradu heng connect madidara salt bridge le connect madidara and these two electrodes are connected by external wire to the voltmeter. Yava electrons flow agtavrla, ಫ್ಲೋ ಆಗಕ್ ಸ್ಟಾರ್ಟ್ ಆಯ್ತಪ್ಪ ಅಂತ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗಕ್ ಸ್ಟಾರ್ಟ್ ಆದ. ಸೊ ಎಷ್ಟು ವೋಲ್ಟೇಜ್ ಅಂತ ಅನ್ನೋದ ಈ ನೀಡಲ್ ಫ್ಲಕ್ಚುಯೇಷನ್ ಇಂದ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಅಂಡ್ ದಿಸ್ ಸಾಲ್ಟ್ ಬ್ರಿಡ್ಜ್ ಇಸ್ ಫಿಲ್ಡ್ ವಿತ್ ಜೆಲ್ಲಿ ಆರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಕ್ಲೋರೈಡ್ ಆರ್ ಅಮೋನಿಯಂ ನೈಟ್ರೇಟ್. ಈ ಇನ್ವರ್ಟೆಡ್ ಯು ಶೇಪ್ಡ್ ಬಲ್ಬ್ ಏನೈತ್ರಲ್ಲ, ಇದ್ರೊಳಗಡೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆರ್ ಜೆಲ್ಲಿ ಟೈಪ್ ಪೊಟ್ಯಾಷಿಯಂ ಕ್ಲೋರೈಡ್ ಆರ್ ಅಮೋನಿಯಂ ನೈಟ್ರೇಟ್ ಸೊಲ್ಯೂಷನ್ ಇಸ್ ಫಿಲ್ಡ್. ನಾವು ಮುಂದೆ ಡಿಸ್ಕಷನ್ ಮಾಡೋಣ ಸಾಲ್ಟ್ ಬ್ರಿಡ್ಜ್ ಯಾಕೆ ಯೂಸ್ ಮಾಡ್ತಾರೆ, ಅದ್ರದ್ದು ವರ್ಕಿಂಗ್ ಏನ, ಇದ್ರದ್ದು ಡೇನಿಯಲ್ ಸೆಲ್ ವರ್ಕಿಂಗ್ ಏನ, ನಾವು ಡಿಸ್ಕಷನ್ ಮಾಡೋಣ. ನಾನು ನಿಮಗೆ ಕನ್ಸ್ಟ್ರಕ್ಷನ್ ಗೊತ್ತಾಯ್ತು ಅಂತ ಅನ್ಕೋತೇನೆ. ನೋಡ್ರಿ, 3 ಮಾರ್ಕ್ಸ್ ಕ್ವಶನ್ ಕೇಳಿದಾಗ ಕನ್ಸ್ಟ್ರಕ್ಷನ್ ಅಂದಾಗ, ಸೊ ಯು ಹ್ಯಾವ್ ಟು ಡ್ರಾ ದಿಸ್ ಡಯಾಗ್ರಾಮ್ ಅಂಡ್ ಯು ಶುಡ್ ರೈಟ್ ದೀಸ್ ಮೆನಿ ಪಾಯಿಂಟ್ಸ್. ಇಷ್ಟು ಬರೆದ್ರೆ ಸಾಕು. ಇದ್ರೊಳಗಡೆ ಯಾವ ರಾಡ್ ಅನ್ನ ಡಿಪ್ ಮಾಡಿದಾರೆ, ರೈಟ್ ಸೈಡ್ ಯಾವ ರಾಡ್ ಅನ್ನ ಡಿಪ್ ಮಾಡಿದಾರೆ, ಅವೆರಡು ಹೆಂಗ್ ಕನೆಕ್ಟ್ ಮಾಡಿದಾರೆ, ಎರಡು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್ ಅನ್ನ ಹೆಂಗ್ ಕನೆಕ್ಟ್ ಮಾಡಿದಾರೆ. ಓಕೆ, ಇದು ಗೊತ್ತಿರ್ಬೇಕ. ನೆಕ್ಸ್ಟ್ ನೋಡ್ರಿ, ವರ್ಕಿಂಗ್ ಆಫ್ ಡೇನಿಯಲ್ ಸೆಲ್. ಸೊ ಇದು ಯಾವ ತರ ವರ್ಕ್ ಆಗ್ತದೆ, ಈಗ ನೋಡ್ರಿ, ವರ್ಕ್ ಆಗ್ಬೇಕಾತಂದ್ರ ಎರಡು ನೋಡ್ರಿ ಇಂಡಿವಿಜುವಲಿ ವರ್ಕ್ ಆಗಂಗಿಲ್ಲ. ಸೊ ಜಿಂಕ್, ಯಾಕಂದ್ರೆ ಇಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಆಗತ್ತಿದೆ, ಸೊ ಯು ಹ್ಯಾವ್ ಟು ಕನೆಕ್ಟ್ ಬೋತ್ ದ ಎಲೆಕ್ಟ್ರೋಡ್ಸ್. ನಾವು ಎರಡು ಎಲೆಕ್ಟ್ರೋಡ್ಸ್ ಅನ್ನ ಕನೆಕ್ಟ್ ಮಾಡಿದಾಗ ಏನಾಗ್ತದ್ರಿ, ಜಿಂಕ್ ಎಲೆಕ್ಟ್ರೋಡ್ ಆಕ್ಸಿಡೇಷನ್ ಆಕರ್ಸ್, at copper electrode reduction occurs. So therefore there is a flow of electrons from one electrode to another electrode, right? ಈಗ ಕರೆಂಟ್ ಫ್ಲೋ ಆಗ್ಬೇಕಾದ್ರೆ ದೇರ್ ಶುಡ್ ಬಿ ಅ ಪೊಟೆನ್ಶಿಯಲ್ ಡಿಫರೆನ್ಸ್ ಡೆವಲಪ್ ಆದಾಗ ಅಷ್ಟೇ ಏನಾಗ್ತೈತ್ರಿ, ಕರೆಂಟ್ ಫ್ಲೋ ಆಗ್ತಿರ್ತದ ಒಂದು ಪಾಯಿಂಟ್ ದಿಂದ ಮತ್ತೊಂದು ಪಾಯಿಂಟ್ ಗೆ. ಓಕೆ, ಸೊ ಇಲ್ಲಿ ನೋಡೋಣ ನಾವೀಗ ಯಾವ ತರ ವರ್ಕ್ ಆಗ್ತದೆ ಅಂತ. ಈ ನೋಡ್ರಿ, ಆನೋಡ್ ಸೈಡ್ ಅಂದ್ರೆ ಲೆಫ್ಟ್ ಸೈಡ್ ಜಿಂಕ್ ಎಲೆಕ್ಟ್ರೋಡ್ ಸೈಡ್ ಏನೇನ್ ಆಗ್ತದೆ ನೋಡ್ರಿ. ಅಟ್ ಆನೋಡ್ ಆಕ್ಸಿಡೇಷನ್ ಆಕರ್ಸ್. ನಾವೀಗ ಡಯಾಗ್ರಾಮ್ ಮೇಲೆ ನೋಡಿದ್ವಿ ನಾವು, ಆನೋಡ್ ಕಡೆ ಏನಾಗ್ತದೆ ಅಂತೇಳಿ ಆಕ್ಸಿಡೇಷನ್ ಆಗ್ತದೆ. ಆಕ್ಸಿಡೇಷನ್ ಆಗಬೇಕಾದ್ರೆ ಏನೇನ್ ಆಗ್ತದೆ. ಸೊ ವೆನ್ ಅಟ್ ಆನೋಡ್ oxidation is taking place, zinc is undergoing oxidation and it liberates 2 electron. ನೋಡ್ರಿ, ಜಿಂಕ್ ಇದ್ದದ್ದ ಜಿಂಕ್ ರಾಡ್ ಏನಿರ್ತೈತಲ್ಲ ಅದೇನಾಗ್ತೈತ್ರಿ, ಆಕ್ಸಿಡೇಷನ್ ಆಗಿ ಇಟ್ ವಿಲ್ ಆಕ್ಸಿಡೈಸ್ ಟು Zn+2 and it liberates 2 electrons. ಸೊ ಈ ರಿಯಾಕ್ಷನ್ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಅದು ಆಕ್ಸಿಡೇಷನ್ ಆಯ್ತಪ್ಪ ಅಂದ್ರೆ ಜಿಂಕ್ ಸ್ಟಾರ್ಟ್ಸ್ ಡಿಸಾಲ್ವಿಂಗ್ ಇನ್ ಟು ದ ಸೊಲ್ಯೂಷನ್ ಆಸ್ Zn+2. ಯಾಕೆ ಹೇಳ್ರಿ, ನಾವು ಜಿಂಕ್ ಮೆಟಲ್ ಅನ್ನ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡಿದ್ವಿ, ಹೌದಾ? ಸೊ ಜಿಂಕ್ ಸಲ್ಫೇಟ್ ಒಳಗಡೆ ಏನೈತೆ ಹೇಳ್ರಿ, ಜಿಂಕ್ ಸಲ್ಫೇಟ್ ವೇರ್ Zn+2 ಅಯಾನ್ಸ್ ಆರ್ ಪ್ರೆಸೆಂಟ್. ಈ ಜಿಂಕ್ ಸಲ್ಫೇಟ್ ಒಳಗಡೆ ಈ ಮೆಟಲ್ ರಾಡ್ ಏನಾಗ್ತದ್ರಿ, ಡಿಸಾಲ್ವ್ ಆಗಿ Zn+2 ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಆಮೇಲೆ ಅಲ್ಲೇನ್ ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಆಗ್ತಾರಲ್ಲ ಜಿಂಕ್ ಆಕ್ಸಿಡೇಷನ್ ಆದ್ಮೇಲೆ, ದೋಸ್ ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ ಫ್ರಮ್ ಜಿಂಕ್ ಎಲೆಕ್ಟ್ರೋಡ್ ಟು ಕಾಪರ್ ಎಲೆಕ್ಟ್ರೋಡ್. ಇಲ್ಲೇನ್ ಜಿಂಕ್ ಆಕ್ಸಿಡೇಷನ್ ಆಗ್ತದ, ಇಲ್ಲೇನ್ 2 ಎಲೆಕ್ಟ್ರಾನ್ ಪ್ರೊಡ್ಯೂಸ್ ಆಗ್ತಾವಲ್ಲ, ಈ ಎಲೆಕ್ಟ್ರಾನ್ಸ್ ಜಿಂಕ್ ದಿಂದ ಕಾಪರ್ ಕಡೆ ಮೂವ್ಮೆಂಟ್ ಆಗಕ್ ಸ್ಟಾರ್ಟ್ ಆಗ್ತಾವ. ಓಕೆ, ಅಂಡ್ ದಿಸ್ ಅಕ್ವೈರ್ಸ್ ನೆಗೆಟಿವ್ ಟರ್ಮಿನಲ್. ಯಾಕೆ ಹೇಳ್ರಿ, ಇಟ್ ಈಸ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಾನ್, ಸೊ ದೇರ್ಫೋರ್ ಅಟ್ ಆನೋಡ್ ನೆಗೆಟಿವ್ ಸೈನ್ ಆಕರ್ಸ್. ನೆಕ್ಸ್ಟ್ ನೋಡ್ರಿ, ರಿಯಾಕ್ಷನ್ ಯಾವ ತರ ಆಗ್ತದಂತ ರಿಯಾಕ್ಷನ್ ಕೊಟ್ಟನಿ. ರಿಯಾಕ್ಷನ್ ಅಟ್ ಆನೋಡ್, ಸೊ ಜಿಂಕ್ ಈಸ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್ ಅಂಡ್ ಲೂಸಿಂಗ್ 2 electrons and this is called as oxidation half cell reaction. ನೋಡ್ರಿ, ಆಕ್ಸಿಡೇಷನ್ ಆಗತೈತಿ, ಇದಕ್ಕೇನಂತ ಕೊಡತಾರ, ಹಾಫ್ ಸೆಲ್. ಯಾಕೆ ಹಾಫ್ ಸೆಲ್ ಹೇಳ್ರಿ, ಕಂಪ್ಲೀಟ್ ಸೆಲ್ ಅಂದ್ರೆ ರೆಡಾಕ್ಸ್ ರಿಯಾಕ್ಷನ್ ಆಗ್ತಿರ್ಬೇಕು, ರಿಡಕ್ಷನ್ ಆಗ್ತಿರ್ಬೇಕು ಮತ್ತೆ ಆಕ್ಸಿಡೇಷನ್. ಸೊ ಇಲ್ಲಿ ಏನಾಗತೈತ್ರಿ, ಆಕ್ಸಿಡೇಷನ್ ಆಗತೈತಿ ಅಂದ ಕೂಡಲೇ ಆಕ್ಸಿಡೇಷನ್ ಹಾಫ್ ಸೆಲ್ ರಿಯಾಕ್ಷನ್. ನೋಡ್ರಿ, ಇಲ್ಲಿ 2 ಎಲೆಕ್ಟ್ರಾನ್ ಪ್ರೊಡ್ಯೂಸ್ ಆದವು, ಅವು 2 ಎಲೆಕ್ಟ್ರಾನ್ ಯಾವ ಸೈಡ್ ಹೋಗ್ತಾರ, ಕಾಪರ್ ಕಡೆ ಬರ್ತಾವ. ಇನ್ ಕಾಪರ್ ಎಲೆಕ್ಟ್ರೋಡ್ ಕಡೆ ಏನಾಗ್ತದೆ ನೋಡ್ರಿ, ನಾವಿಲ್ಲಿ ಕಾಪರ್ ಈಸ್ ಪ್ರೆಸೆಂಟ್ ಅಟ್ ಕ್ಯಾಥೋಡ್. ಇಲ್ಲಿ ಏನಾಗ್ತದೆ ರೀ, ರಿಡಕ್ಷನ್ ಆಗ್ತದೆ. ರಿಡಕ್ಷನ್ ಆಗಕ್ಕೆ ಏನೇನ್ ಪಾಯಿಂಟ್ಸ್ ಆಗ್ತಾವ ನೋಡ್ರಿ. ಸೊ ವೆನ್ ದ ಎಲೆಕ್ಟ್ರಾನ್ಸ್ ಕಮ್ಸ್ ಟು ದಿಸ್ ಕಾಪರ್ ಎಲೆಕ್ಟ್ರೋಡ್, ಸೊ ಈ ಸೈಡ್ ಬಂದು ತಿಳ್ಕೊರಿ. ಸೊ ಈ ಸೈಡ್ ಏನೈತ್ರಿ, ಈಗ
ಕಾಪರ್ ಎಲೆಕ್ಟ್ರೋಡ್ ಅಂತ ತಿಳ್ಕೊರಿ. ಓಕೆ, ಸೊ ಕಾಪರ್ ಎಲೆಕ್ಟ್ರೋಡ್ ಕಾಪರ್ ಸಲ್ಫೇಟ್ ಒಳಗಡೆ ಡಿಸಾಲ್ವ್ ಆಗಿತ್ತಪ್ಪ ಅಂದ್ರೆ ಕಾಪರ್ ಸಲ್ಫೇಟ್ ಒಳಗಡೆ ಯಾವ ಅಯಾನ್ಸ್ ಇದಾವ್ರಿ? ಕಾಪರ್ ಪ್ಲಸ್ ಟು ಅಯಾನ್ಸ್. ದೀಸ್ ಕಾಪರ್ ಪ್ಲಸ್ ಟು ಅಯಾನ್ಸ್ ಗೆಟ್ಸ್ ರೆಡ್ಯೂಸ್ಡ್ ಟು ಕಾಪರ್. ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಒಳಗಡೆ ಇರುವಂತ Cu ಪ್ಲಸ್ ಟು ಅಯಾನ್ಸ್ ಅವ್ ಎರಡು ಎಲೆಕ್ಟ್ರಾನ್ಸ್ ಅನ್ನ ಗೇನ್ ಮಾಡ್ಕೊಂಡ ಕಾಪರ್ ಆಗಿ ರೆಡ್ಯೂಸ್ ಆಗ್ತವ. ಓಕೆ, ಕಾಪರ್ ಆಗಿ ರೆಡ್ಯೂಸ್ ಆದಾಗ ಅಂಡ್ ದಟ್ ಕಾಪರ್ ಗೆಟ್ಸ್ ಡೆಪಾಸಿಟೆಡ್ ಆನ್ ದ ಕಾಪರ್ ರಾಡ್. ಇದೇನ್ ಕಾಪರ್ ರಾಡ್ ಐತಲ್ಲ ಇದ್ರ ಮ್ಯಾಲ ಈ ಕಾಪರ್ ಪ್ಲಸ್ ಟು ಅಯಾನ್ಸ್ ರೆಡ್ಯೂಸ್ ಆಗಿ ಡೆಪಾಸಿಟ್ ಆಗಕ್ ಸ್ಟಾರ್ಟ್ ಆಗ್ತಾವ. ಯಾವ ತರ ರೀ? ಕಾಪರ್ ಆಗಿ ಡೆಪಾಸಿಟ್ ಆಗ್ತಾವ. ಈಗ ಎಲೆಕ್ಟ್ರಾನ್ಸ್ ನೋಡ್ರಿ ಜಿಂಕ್ ದಿಂದ ಕಾಪರ್ ಕಡೆ ಬಂದಿದ್ದಪ್ಪ ಅಂತಂದ್ರ ಈ ಕರೆಂಟ್ ಎಲ್ಲಿಂದ ಫ್ಲೋ ಆಗ್ತದೆ ನೋಡ್ರಿ. ದ ಕರೆಂಟ್ ವಿಲ್ ಫ್ಲೋ ಫ್ರಮ್ ಕಾಪರ್ ಎಲೆಕ್ಟ್ರೋಡ್ ಟು ಜಿಂಕ್ ಎಲೆಕ್ಟ್ರೋಡ್. ನೋಡ್ರಿ, ಜಿಂಕ್ ದಿಂದ ಎಲೆಕ್ಟ್ರಾನ್ಸ್ ಕಾಪರ್ ಕಡೆ ಬಂದು, ಹೌದಾ? ಸೊ ಇನ್ ಕರೆಂಟ್ ಎಲ್ಲಿಂದ ಫ್ಲೋ ಆಗ್ತೈತ್ರಿ? ಫ್ರಮ್ ಕಾಪರ್ ಟು ಜಿಂಕ್, ರೈಟ್? ಇಟ್ ಈಸ್ ಕಾಲ್ಡ್ ಎಸ್ ಕನ್ವೆನ್ಷನಲ್ ಕರೆಂಟ್. ಕನ್ವೆನ್ಷನಲ್ ಕರೆಂಟ್ ಅಂತಂದ್ರ ದ ಕರೆಂಟ್ ವಿಲ್ ಫ್ಲೋ ಇನ್ ದ ಅಪೋಸಿಟ್ ಡೈರೆಕ್ಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಇಲ್ಲಿ ಯಾವ ರಿಯಾಕ್ಷನ್ ಆಗ್ತದೆ ನೋಡ್ರಿ? ರಿಯಾಕ್ಷನ್ ಅಟ್ ಕ್ಯಾಥೋಡ್. ಕಾಪರ್ ಪ್ಲಸ್ ಟು ಅಯಾನ್ಸ್ ಏನ್ ಇರ್ತಾವ್ರಲ್ಲ ಕಾಪರ್ ಸಲ್ಫೇಟ್ ಒಳಗಡೆ, ಅವ ಎರಡು ಎಲೆಕ್ಟ್ರಾನ್ಸ್ ಅನ್ನ ಗೇನ್ ಮಾಡ್ಕೋತಾವ. ಈ ಎರಡು ಎಲೆಕ್ಟ್ರಾನ್ಸ್ ಎಲ್ಲಿಂದ ಬಂದು ರೀ? ಜಿಂಕ್ ಎಲೆಕ್ಟ್ರೋಡ್ ದಿಂದ ಬಂದು ಅಂಡ್ ದಟ್ ಕಾಪರ್ ಪ್ಲಸ್ ಟು ಅಯಾನ್ಸ್ ಗೆಟ್ಸ್ ರೆಡ್ಯೂಸ್ ಟು ಕಾಪರ್. ಇದನ್ನ ಏನಂತ ಕರೀತಾರೆ? ರಿಡಕ್ಷನ್ ರಿಯಾಕ್ಷನ್. ಅಂಡ್ ದಿಸ್ ಇಸ್ ಹಾಫ್ ಸೆಲ್ ರಿಯಾಕ್ಷನ್. ಇದು ಹಾಫ್ ಸೆಲ್ ರಿಯಾಕ್ಷನ್, ಇದು ಹಾಫ್ ಸೆಲ್ ರಿಯಾಕ್ಷನ್. ಇವೆರಡೂ ಕೂಡಿಸಿದಾಗ ನಮ್ಗೆ ಏನ್ ಸಿಗ್ತದೆ ಹೇಳ್ರಿ? ಓವರ್ ಆಲ್ ರಿಯಾಕ್ಷನ್ ಸಿಗ್ತದೆ. ಸೊ ಓವರ್ ಆಲ್ ರಿಯಾಕ್ಷನ್ ಆಫ್ ದಿಸ್ ಡೇನಿಯಲ್ ಸೆಲ್ ಏನಾಗ್ತದೆ ನೋಡ್ರಿ? ಜಿಂಕ್ metal electrode and copper plus 2 ions present in copper electrode solution. So ಇವೆರಡು ರಿಯಾಕ್ಟ್ ಆಗ್ತಾವ. ಇಲ್ಲೇನಾಗ್ತೈತ್ರಿ? ಜಿಂಕ್ ಅಂಡರ್ಗೋ ಆಕ್ಸಿಡೇಷನ್. ಜಿಂಕ್ ಅಂಡರ್ಗೋ ಆಕ್ಸಿಡೇಷನ್. ಎಲ್ಲಿಂದ ಎಲ್ಲಿಗೆ ಆಕ್ಸಿಡೇಷನ್ ಆಗ್ತದೆ ನೋಡ್ರಿ? ಜಿಂಕ್ ಇದ್ದದ್ದು Zn+2 ಆಗ್ತದೆ. ಕಾಪರ್ ಪ್ಲಸ್ 2 ions ಅಂಡರ್ಗೋ ರಿಡಕ್ಷನ್. ಇವು ರಿಡಕ್ಷನ್ ಅದು ಅಂತ ತಿಳ್ಕೊರಿ. ಈ ರಿಡಕ್ಷನ್ ಎಲ್ಲಿ ರಿಡಕ್ಷನ್ ಆಗ್ತಾವ ಹೇಳ್ರಿ? ಕಾಪರ್ ಆಗಿ ರೆಡ್ಯೂಸ್ ಆಗ್ತಾವ. ಸೊ ದಿಸ್ ಇಸ್ ದ ಓವರ್ ಆಲ್ ರೆಡಾಕ್ಸ್ ರಿಯಾಕ್ಷನ್ ವಿಚ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಡೇನಿಯಲ್ cell, and this overall redox reaction is also called as electrochemical reaction which is occurring in Daniell cell. Okay, idu working ನೀವು ಈ ತರಾನು ಬರಿಬಹುದು. So this gives very simple idea to write the construction and working of Daniell cell. ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ನೋಡೋಣ. ಇದು ನೋಡ್ರಿ, ನಾನು ನಿಮಗೆ ಮತ್ತೊಮ್ಮೆ ತೋರಿಸ್ತಾನೆ. ಡೇನಿಯಲ್ ಸೆಲ್ ಇದು ಆನೋಡ್ ಸೈಡ್, ಜಿಂಕ್ ಐತಿ. ಜಿಂಕ್ ಸೈಡ್ ಏನಾಗತ್ತೈತ್ರಿ? ಆಕ್ಸಿಡೇಷನ್ ಆಗತ್ತದ. ಆಕ್ಸಿಡೇಷನ್ ಅಂತಂದ್ರ ಈ ಮೆಟಲ್ ಈ ಮೆಟಲ್ ರಾಡ್ ಐತಿರಲ್ಲ ಇದ ಏನಾಗತ್ತೈತಿ ಹೇಳ್ರಿ? ಆಕ್ಸಿಡೇಷನ್ ಆಗತ್ತದ. ಇದು ಆಕ್ಚುಲಿ ಯಾವ ಫಾರ್ಮ್ ನಾಗಿದೆ? ಜಿಂಕ್ ಮೆಟಲ್ ಫಾರ್ಮ್ ನಾಗಿದೆ. ಇದು ಆಕ್ಸಿಡೇಷನ್ ಆಗಿ ಏನಾಗ್ತೈತಿ ಹೇಳ್ರಿ? ಇಟ್ ಕನ್ವರ್ಟ್ಸ್ ಟು Zn+2 ಅಯಾನ್ಸ್. ಆಲ್ರೆಡಿ ಜಿಂಕ್ ಸಲ್ಫೇಟ್ ಇದ್ರೊಳಗಡೆ Zn+2 ಅಯಾನ್ಸ್ ಹೆಚ್ಚಾಗಕ್ಕೆ ಸ್ಟಾರ್ಟ್ ಆಗ್ತಾವ. ಇದು ಆನೋಡ್ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಇದ ಕ್ಯಾಥೋಡ್. ಹೌದಾ? ನಮ್ ರೈಟ್ ಸೈಡ್ ಇರುವಂತದ್ದು ಕ್ಯಾಥೋಡ್, ಲೆಫ್ಟ್ ಸೈಡ್ ಇರುವಂತದ್ದು ಆನೋಡ್. ಇಲ್ಲಿ ಏನ್ ನೋಡ್ರಿ? ಕಾಪರ್ ರಾಡ್ ರೆಡ್ಯೂಸ್ ಆಗತ್ತಿಲ್ಲ. ಈ ಕಾಪರ್ ಸಲ್ಫೇಟ್ ಐತಿಲ್ರಿ, ಈ ಕಾಪರ್ ಸಲ್ಫೇಟ್ ಒಳಗಡೆ ಯಾವ್ದಾವ ಹೇಳ್ರಿ? ಕಾಪರ್ ಪ್ಲಸ್ 2 ಅಯಾನ್ಸ್ ಇದಾವಲ್ಲ, ಇವೇನ್ ಮಾಡ್ತಾವ್ರಿ? ದೇ ಗೇನ್ 2 ಎಲೆಕ್ಟ್ರಾನ್ಸ್ ವಿಚ್ ಹ್ಯಾವ್ ಕಮ್ ಫ್ರಮ್ ಜಿಂಕ್ ಎಲೆಕ್ಟ್ರೋಡ್. ಇಲ್ಲಿಂದ ಬಂದಿರುವಂತ ಎಲೆಕ್ಟ್ರಾನ್ಸ್ ಅನ್ನ ಗೇನ್ ಮಾಡ್ಕೊಂಡ ಇದು ಸ್ಪ್ಲಿಟ್ ಆಗಿದ್ದು ಇಲ್ಲೇ ಉಳಿತೈತಿ. ಈ ಕಾಪರ್ ಪ್ಲಸ್ 2 ಅಯಾನ್ಸ್ ಎಲೆಕ್ಟ್ರಾನ್ಸ್ ಅನ್ನ ತಗೊಂಡ ಇದ್ರ ಮೇಲೆ ಡೆಪಾಸಿಟ್ ಆಗಕ್ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಹಿಯರ್ ಡೆಪಾಸಿಷನ್ ಆಕರ್ಸ್, ಹಿಯರ್ ಡಿಸೊಲ್ಯೂಷನ್ ಆಕರ್ಸ್. ಇಲ್ಲಿ ಜಿಂಕ್ ಯಾವ ತರ ಡಿಸಾಲ್ವ್ ಆಗ್ತದ್ರಿ? Zn+2 ಆಗಿ ಡಿಸಾಲ್ವ್ ಆಗ್ತದೆ. ಈಗ ಇಲ್ಲಿ ಕಾಪರ್ ಪ್ಲಸ್ 2 ಏನಾಗ್ತದ್ರಿ? ಕಾಪರ್ ಪ್ಲಸ್ 2 ರೆಡ್ಯೂಸ್ ಆಗಿ ಡೆಪಾಸಿಟ್ ಆಗಕ್ ಸ್ಟಾರ್ಟ್ ಆಗ್ತದೆ. ಓಕೆ, ಇವೆರಡು ಸೊಲ್ಯೂಷನ್ಸ್ ಅನ್ನ ಎದರಿಂದ ಕನೆಕ್ಟ್ ಮಾಡಿರ್ತಾರೆ ಹೇಳ್ರಿ? ಸಾಲ್ಟ್ ಬ್ರಿಡ್ಜ್. ಈ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಮತ್ತು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅನ್ನ ಸಾಲ್ಟ್ ಬ್ರಿಡ್ಜ್ ಅಲ್ಲಿ ಕನೆಕ್ಟ್ ಮಾಡಿರ್ತಾರ. ನೆಕ್ಸ್ಟ್ ನೋಡ್ರಿ, ನಾನು ನಿಮಗೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಮತ್ತು ಕರೆಂಟ್ ತೋರಿಸ್ತೇನೆ. ಸೊ ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ ಫ್ರಮ್ ಜಿಂಕ್ ಎಲೆಕ್ಟ್ರೋಡ್ ಟು copper electrode. So this is the direction of flow of electrons, and the current will flow from copper electrode to zinc electrode. So this is the direction of flow of current. Okay, so ಇಲ್ಲಿ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತದೆ ಡೇನಿಯಲ್ ಸೆಲ್ ಯಾವ ತರ ವರ್ಕ್ ಆಗ್ತದೆ ಅಂತ. ಓಕೆ, ನಾವು ಇನ್ನು ಹೋಗೋಣ ನಾವೇನಿಲ್ಲಿ ಫಂಕ್ಷನ್ ಆಫ್ ಸಾಲ್ಟ್ ಬ್ರಿಡ್ಜ್. ಸಾಲ್ಟ್ ಬ್ರಿಡ್ಜ್ ಯಾವ ತರ ಫಂಕ್ಷನ್ ಮಾಡ್ತದೆ ಅಂದ್ರೆ ವರ್ಕ್ ಏನಾದ್ರೂ ಯಾಕೆ ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ಸಾಲ್ಟ್ ಬ್ರಿಡ್ಜ್ ಏನ್ ಹೇಳ್ರಿ? ಇಟ್ ಈಸ್ ಅ ಇನ್ವರ್ಟೆಡ್ ಯು ಶೇಪ್ಡ್ ಬಲ್ಬ್. ಈ ತರ ಇದೆ ಅಲ್ಲ. ಸೊ ದಿಸ್ ಇಸ್ ಯುವರ್ ಸಾಲ್ಟ್ ಬ್ರಿಡ್ಜ್. ಇದು ನೋಡಾಕ ಇನ್ವರ್ಟೆಡ್ ಉಲ್ಟಾ ಯು ಅನಿಸ್ತದಲ್ಲ. ಇಟ್ ಇಸ್ ಅ ಇನ್ವರ್ಟೆಡ್ ಯು ಶೇಪ್ಡ್ ಬಲ್ಬ್ ವಿಚ್ ಇಸ್ ಫಿಲ್ಡ್ ವಿತ್ ಜೆಲ್ಲಿ ಟೈಪ್ ಆರ್ agar paste of saturated solution of potassium chloride or ammonium nitrate solution. Okay, so ಇದು ಯಾವ ತರ ವರ್ಕ್ ಆಗ್ತದೆ ಅನ್ನೋದು ನೋಡ್ರಿ, ನಿಮಗೆ ಕ್ಲಿಯರ್ಲಿ ಗೊತ್ತಾಗ್ತದೆ. in galvanic cell electrolytic solutions are connected by salt bridge. ಎರಡು ಸೊಲ್ಯೂಷನ್ಸ್ ಅನ್ನ ಎದರಲ್ಲೇ ಕನೆಕ್ಟ್ ಆಗಿರ್ತೈತಪ್ಪ ಅಂತಂದ್ರ ಸಾಲ್ಟ್ ಬ್ರಿಡ್ಜ್ ಲೇ. ಯಾವ್ಯಾವ ಹೇಳ್ರಿ? ಜಿಂಕ್ ಸಲ್ಫೇಟ್ ಇನ್ ಆನೋಡ್ ಅಂಡ್ ಕಾಪರ್ ಸಲ್ಫೇಟ್ ಇನ್ ಕ್ಯಾಥೋಡ್, ಬೋತ್ ಆರ್ ಕನೆಕ್ಟೆಡ್ ಬೈ ಸಾಲ್ಟ್ ಬ್ರಿಡ್ಜ್.
It provides electrical contact. ಅಂದ್ರೆ ಇದು ಸೇಮ್ ಐತೆ ನೋಡ್ರಿ. It provides electrical contact between two solutions. ಈ ಎರಡು ಸೊಲ್ಯೂಷನ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಕ್ ಹೆಲ್ಪ್ ಮಾಡ್ತದೆ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮೇನ್ ಇಂಪಾರ್ಟೆಂಟ್, ಇಟ್ ಪ್ರಿವೆಂಟ್ಸ್ ದ ಮಿಕ್ಸಿಂಗ್ ಆಫ್ ಟು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಈಗ ಈ ಸೈಡ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಮತ್ತೆ ಈ ಸೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಎರಡು ಮಿಕ್ಸ್ ಆಗಕ್ಕೆ ಬಿಡಂಗಿಲ್ಲ. ಜಸ್ಟ್ ಕನೆಕ್ಟ್ ಮಾಡ್ತೈತೆ ಅಷ್ಟ. ಜಿಂಕ್ ಸಲ್ಫೇಟ್ ಇದ್ದದ್ದು ಕಾಪರ್ ಸಲ್ಫೇಟ್ ಕಡೆ ಮೂವ್ಮೆಂಟ್ ಆಗೋದ, ಕಾಪರ್ ಸಲ್ಫೇಟ್ ಇದ್ದದ್ದು ಜಿಂಕ್ ಸಲ್ಫೇಟ್ ಕಡೆ ಮೂವ್ಮೆಂಟ್ ಆಗೋದು ಮಾಡಂಗಿಲ್ಲ. ದೇ ಜಸ್ಟ್ ಕನೆಕ್ಟೆಡ್ ಬೈ ದ ಹೆಲ್ಪ್ ಆಫ್ ಸಾಲ್ಟ್ ಬ್ರಿಡ್ಜ್. ಆಮೇಲೆ ಇಟ್ ಮೇಂಟೈನ್ಸ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಇನ್ ಬೋತ್ ದ ಸೊಲ್ಯೂಷನ್ಸ್ ಬೈ ದ ಫ್ಲೋ ಆಫ್ ಅಯಾನ್ಸ್. ಎರಡೂ ಕಡೆ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿಯನ್ನ ಮೇಂಟೈನ್ ಮಾಡ್ತದೆ. ಹೆಂಗ್ ನೋಡ್ರಿ, ಈಗ ಜಿಂಕ್ ಎಲೆಕ್ಟ್ರೋಡ್ ಕಡೆ, ಸೊ ನಾನು ನಿಮಗ ಹಿಂದಿನ ಇದನ್ನ ತೋರಿಸ್ತೇನೆ ನಿಮಗ ಹಿಂದಿನ ತೋರಿಸ್ತೇನೆ ನೋಡ್ರಲ್ಲೇ. ಸೊ ಇಲ್ಲಿ ನೋಡ್ರಿ, ಈಗ ಇಲ್ಲಿ ಜಿಂಕ್ ರಾಡ್ ಇದ್ದದ ಆಕ್ಸಿಡೇಷನ್ ಆಗಿ Zn+2 ಆಗತ್ತೆ. ಸೊ ಅಟ್ ಲೆಫ್ಟ್ ಸೈಡ್, ಸೊ ಈ ಸೈಡ್ ಏನಾಗತ್ತೈತ್ರಿ, ಸೊ ಇನ್ ದಿಸ್ ಸೊಲ್ಯೂಷನ್ Zn+2 ಅಯಾನ್ಸ್ ಆರ್ ಇನ್ಕ್ರೀಸಿಂಗ್. ಸೊ Zn+2 ಅಯಾನ್ಸ್ ಇನ್ಕ್ರೀಸ್ ಆಗತ್ತವ. ಈ ಸೈಡ್ ಏನಾಗತ್ತೈತ್ರಿ, ಕಾಪರ್+2 ಇದ್ದಿದ್ದ ರೆಡ್ಯೂಸ್ ಆಗಿ ಡೆಪಾಸಿಟ್ ಆಗತ್ತಾರೆ. ಈ ಸೈಡ್ SO4-2 ಅಯಾನ್ಸ್ ಹೆಚ್ಚಾಗತ್ತವ. ಅಂದ್ರೆ ಇಲ್ಲಿ ಎಲೆಕ್ಟ್ರಿಕಲ್ ಇಂಬ್ಯಾಲೆನ್ಸ್ ಆಗತ್ತದ. ಇಲ್ಲಿ ಕ್ಯಾಟಿಯಾನ್ಸ್ ಹೆಚ್ಚಾಗತ್ತವ, ಇಲ್ಲಿ ಆನಿಯಾನ್ಸ್ ಹೆಚ್ಚಾಗತ್ತವ. ಅಂದ್ರೆ ನ್ಯೂಟ್ರಾಲಿಟಿ ಮೇಂಟೈನ್ ಆಗತ್ತಿಲ್ಲ. ಈ ನ್ಯೂಟ್ರಾಲಿಟಿ ಮೇಂಟೈನ್ ಯಾವ್ದು ಮಾಡ್ತದೆ ಹೇಳ್ರಿ, ಸಾಲ್ಟ್ ಬ್ರಿಡ್ಜ್ ಬೈ ದ ಫ್ಲೋ ಆಫ್ ಅಯಾನ್ಸ್. ಈ ಸೈಡ್ Zn+2 ಐತಪ್ಪ ಅಂದ್ರೆ ಈ ಸೈಡ್ ಯಾವ ಅಯಾನ್ಸ್ ಬೇಕು ಹೇಳ್ರಿ, ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್. ಈಗ ನಾ ಸಾಲ್ಟ್ ಬ್ರಿಡ್ಜ್ ಒಳಗಡೆ ಪೊಟ್ಯಾಸಿಯಂ ಕ್ಲೋರೈಡ್ ತಗೊಂಡೇನಪ್ಪಾ ಅಂದ್ರೆ ಕ್ಲೋರೈಡ್ ಇಸ್ ದ ನೆಗೆಟಿವ್ಲಿ ಚಾರ್ಜ್ ಅಯಾನ್. ಈ ಸೈಡ್ ಮೂವ್ಮೆಂಟ್ ಆಗ್ತಾವ. ಈ ಸೈಡ್ ಸಲ್ಫೇಟ್ ಇದೆ ಅಂತಾರೆ, ಈ ಸೈಡ್ ರೀ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್. ಅಂದ್ರೆ ಯಾವ್ದು ಮೂವ್ಮೆಂಟ್ ಆಗ್ತದ್ರಿ, K+. ಇವು ರಿಯಾಕ್ಟ್ ಆಗಂಗಿಲ್ಲ. ಎಷ್ಟು ಪಾಸಿಟಿವ್ ಚಾರ್ಜ್ ಇರ್ತಲ್ಲ ಅಷ್ಟ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಅನ್ನ ಇದು ಪ್ರೊಡ್ಯೂಸ್ ಮಾಡ್ತದೆ. ಸೊ ದಟ್ ಈಕ್ವಲ್ ನಂಬರ್ ಆಫ್, ಅಂದ್ರೆ ನಂಬರ್ ಆಫ್ ಪಾಸಿಟಿವ್ ಅಯಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ನೆಗೆಟಿವ್ ಅಯಾನ್ಸ್. ಇಲ್ಲಿ 2 Cl- ಬಂದು ತಿಳ್ಕೊ. ಇಲ್ಲಿ ಮತ್ತೆ ನ್ಯೂಟ್ರಾಲಿಟಿ ಐತೆ. ಇಲ್ಲಿ SO4-2 ಅಂದ್ರೆ ಎಷ್ಟು ಪೊಟ್ಯಾಸಿಯಂ ಬರ್ತಾವ್ರಿ, ಇಲ್ಲಿ 2K+ ಬರ್ತಾವ. ಅಂದ್ರೆ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಯ್ತು. ಓಕೆ, ಸೊ ದ ಸಾಲ್ಟ್ ಬ್ರಿಡ್ಜ್ ಹೆಲ್ಪ್ಸ್ ಟು ಮೇಂಟೈನ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಬೈ ದ ಫ್ಲೋ ಆಫ್ ಅಯಾನ್ಸ್. ಓಕೆ, ಸೊ ಈ ತರ ಇದು ಮೂವ್ಮೆಂಟ್ ಆಗ್ತಿರ್ತದೆ. ಸೊ ನೆಕ್ಸ್ಟ್ ನೋಡ್ರಿ, ಸೊ ದಿಸ್ ಇಸ್ ವಾಟ್ ದ ಫಂಕ್ಷನ್ ಆಫ್ ಸಾಲ್ಟ್ ಬ್ರಿಡ್ಜ್. ಸೊ ನೆಕ್ಸ್ಟ್ ನೋಡ್ರಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಥವಾ ಸೆಲ್ ಪೊಟೆನ್ಶಿಯಲ್ ಅಂತ ಕರಿಬಹುದು. ಸೆಲ್ ಪೊಟೆನ್ಶಿಯಲ್ ಇಸ್ ಡಿನೋಟೆಡ್ ಆಸ್ ಇ ಸೆಲ್. ಈಗ ನೋಡ್ರಿ, there is no flow of current through the circuit if there is no potential difference between the two electrodes. ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇರಲಿಲ್ಲ ಅಂತಂದ್ರೆ ಕರೆಂಟ್ ಫ್ಲೋನ ಆಗಂಗಿಲ್ಲ. ಸೊ ಯಾವಾಗ ನೋಡ್ರಿ, ಒಂದು ಮೆಟಲ್ ಆಕ್ಸಿಡೇಷನ್ ಆಗಿ ಎಲೆಕ್ಟ್ರಾನ್ಸ್ ಅನ್ನು ಲಾಸ್ ಮಾಡ್ಕೊಳ್ಳೋ ಟೆಂಡೆನ್ಸಿ ಇರ್ತದೆ. ಯಾವಾಗ ಒಂದು ಮೆಟಲ್ ಅಯಾನ್ಸ್ ಕಡೆ ಎಲೆಕ್ಟ್ರಾನ್ಸ್ ಅನ್ನು ಗೇನ್ ಮಾಡ್ಕೊಂಡು ರಿಡಕ್ಷನ್ ಆಗೋ ಟೆಂಡೆನ್ಸಿ ಇರ್ತದಲ್ಲ, ದೇರ್ ಮಸ್ಟ್ ಬಿ ಎ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಎಲೆಕ್ಟ್ರೋಡ್ಸ್ ಅಂಡ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್. ಆ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಎದ್ರೊಳಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಹೇಳ್ರಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಥವಾ ಸೆಲ್ ಪೊಟೆನ್ಶಿಯಲ್ ಅಂತ ಕರಿಬಹುದು. ಅಂಡ್ ದಿಸ್ ಇಸ್ ಡಿನೋಟೆಡ್ ಆಸ್ ಇ ಸೆಲ್. ನೋಡ್ರಿ, ಕರೆಂಟ್ ಕೆನಾಟ್ ಫ್ಲೋ ಫ್ರಮ್ ಒನ್ ಪಾಯಿಂಟ್, ಅಂದ್ರೆ ಒನ್ ಪಾಯಿಂಟ್ ಅಂದ್ರೆ ಫ್ರಮ್ ಒನ್ ಎಲೆಕ್ಟ್ರೋಡ್ ಟು another electrode unless there is a potential difference between two electrodes. Potential difference ಇರಲಿಲ್ಲ ಅಂತಂದ್ರೆ ಅಲ್ಲಿ ಕರೆಂಟ್ ಫ್ಲೋ ಆಗಂಗಿಲ್ಲ. ಈ ಪಾಯಿಂಟ್ ನಿಮಗೆ ನೆನಪಿರಾಕ್ಬೇಕು. ಹಂಗಾರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇದ್ರೆ ಅದನ್ನ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೆ ಏನು? ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇದು ಡೆಫಿನೇಷನ್ಸ್ ಕೇಳ್ತಾರ್ರಿ. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆರ್ ಸೆಲ್ ಪೊಟೆನ್ಶಿಯಲ್ ಇಸ್ ನಥಿಂಗ್ ಬಟ್ it is the potential difference between two electrodes of a galvanic cell which causes the flow of current is called as electrode potential, or you can also call it as cell potential. ಅಂದ್ರೆ ಏನ್ ನೋಡ್ರಿ, the potential difference developed between two electrodes. ಯಾವ್ಯಾವ್ರಿ, ಒಂದು ಜಿಂಕ್ ಎಲೆಕ್ಟ್ರೋಡ್ ಇದೆ, ಮತ್ತೊಂದು ಯಾವ್ದ್ರ ನಮ್ಮದ ಕಾಪರ್. ಇವೆರಡೂ ಎಲೆಕ್ಟ್ರೋಡ್ ನಡುವಿನ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಂತ ಕರೀತಾರ, ಸೆಲ್ ಪೊಟೆನ್ಶಿಯಲ್ ಅಂತಾನು ಕರಿಬಹುದು ಅಥವಾ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತಾನು ಕರಿಬಹುದು. ಓಕೆ, ನಾವು ಈ ನೋಡ್ರಿ, ಸ್ಟ್ಯಾಂಡರ್ಡ್ EMF ಅಂದ್ರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತಂದ್ರೆ ಅಟ್ ಎ ಗಿವನ್ ಟೆಂಪರೇಚರ್, ಅಟ್ ಎ ಸ್ಪೆಸಿಫಿಕ್ ಟೆಂಪರೇಚರ್ ಅಂಡ್ 1 bar pressure. ಇದ ಸೇಮ್ ಡೆಫಿನೇಷನ್ ಯೂಸ್ ಮಾಡೋದು. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಡೆವಲಪ್ಡ್ ಬಿಟ್ವೀನ್ ಟೂ ಎಲೆಕ್ಟ್ರೋಡ್ಸ್ ಅಟ್ 1 molar concentration at 298 Kelvin temperature is called as standard EMF. ಈ ಸ್ಟ್ಯಾಂಡರ್ಡ್ EMF ಅನ್ನ ಯಾವ ತರ ಡಿನೋಟ್ ಮಾಡ್ತಾರ, E0 cell ಅಂತ ಡಿನೋಟ್ ಮಾಡ್ತಾರ. ಸೊ ದಿಸ್ ಸ್ಟ್ಯಾಂಡರ್ಡ್ EMF ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ದ ಫಾರ್ಮುಲಾ E0 cell is equal to, right, ಅಥವಾ EMF is equal to electrode potential of cathode electrode minus electrode potential of anode electrode, or you can say it is a difference in the electrode potential of cathode and anode. Minus ಅಂದ್ರೆ ಡಿಫರೆನ್ಸ್ ಅಲ್ಲ, ಇದು ನೀವು ಹಿಂಗೂ ಬರೀಬಹುದು. E0 cell is equal to E0 right minus E0 left. ರೈಟ್ ಸೈಡ್ ಯಾವ್ದೈತ್ರಿ, ಕ್ಯಾಥೋಡ್ ಎಲೆಕ್ಟ್ರೋಡ್ ಇದೆ,
ನೀವು ಡೇನಿಯಲ್ ಸೆಲ್ ನೋಡಿದಾಗ ನಮ್ಮ ರೈಟ್ ಸೈಡ್ ಕ್ಯಾಥೋಡ್ ಇದೆ, ಲೆಫ್ಟ್ ಸೈಡ್ ಯಾವ್ದಿದ್ದಾರೆ ಆನೋಡ್ ಇದೆ. ಸೊ ನೀವು ಈ ತರಾನು ಬರೀಬಹುದು. ದಿಸ್ ಫಾರ್ಮುಲಾ ವಿಲ್ ಹೆಲ್ಪ್ ಅಸ್ ಟು ಕ್ಯಾಲ್ಕುಲೇಟ್ EMF or cell potential of the corresponding cell. Now this according to IUPAC system, ಈಗ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂದ್ರೆ ಇಲ್ಲಿ ನೋಡ್ರಿ ಎರಡ್ ತರ ಬರ್ತಾವ. ಈಗ ಜಿಂಕ್ ಕಡೆ ಆಕ್ಸಿಡೇಷನ್ ಆಗತ್ತಪ್ಪ ಅಂದ್ರೆ ಇಲ್ಲಿ ಬರುವಂತ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಂತ ಕರೀತಾರ? ಆಕ್ಸಿಡೇಷನ್ ಪೊಟೆನ್ಶಿಯಲ್ ಅಂತ ಕರೀತಾರ. ಓಕೆ, ನೆನಪಿರಲ್ರಿ. Oxidation potential is developed at the electrode where oxidation is occurring. ಇನ್ನು ಕಾಪರ್ ಕಡೆ ಏನಾಗ್ತಿರ್ತದ ರಿಡಕ್ಷನ್ ಆಗ್ತಿರ್ತದ. ಇಲ್ಲಿ ಬರುವಂತ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಂತ ಕರೀತಾರ? ರಿಡಕ್ಷನ್ ಪೊಟೆನ್ಶಿಯಲ್ ಅಂತ ಕರೀತಾರ. ಓಕೆ, ಸೊ ಈಗ ಅಕಾರ್ಡಿಂಗ್ ಟು IUPAC convention, this electrode potential is not at all regarded as oxidation potential or reduction potential. It is just generally regarded as electrode potential. ಅದನ್ನ ಎದ್ರೊಳಗ ತಗೋತಾರಪ್ಪ ಅಂತಂದ್ರೆ ಎರಡೂನು ರಿಡಕ್ಷನ್ ಪೊಟೆನ್ಶಿಯಲ್ ಟರ್ಮ್ ನಾಗನ ತಗೋತಾರ. ಹಂಗಾರ ಇಲ್ಲಿ ನೋಡ್ರಿ, ಯು ಕಾನ್ ಸೇ E0 ಆಫ್ ಆಕ್ಸಿಡೇಷನ್ ಪೊಟೆನ್ಶಿಯಲ್. E0 ಆಫ್ ಆಕ್ಸಿಡೇಷನ್ ಅಂತೂ ಕರೆಯಕ್ ಬರಂಗಿಲ್ಲ, E0 ಆಫ್ ರಿಡಕ್ಷನ್ ಅಂತೂ ಕರೆಯಕ್ ಬರಂಗಿಲ್ಲ. ಇದನ್ನ ಜನರಲ್ ಏನಂತ ಕರೀತಾರೆ ಹೇಳ್ರಿ? ಸೆಲ್ ಪೊಟೆನ್ಶಿಯಲ್ ಆರ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ಈಗ E0 ಆಫ್ ರಿಡಕ್ಷನ್ ಪೊಟೆನ್ಶಿಯಲ್ ಈಸ್ ನಥಿಂಗ್ ಬಟ್ ಮೈನಸ್ ಆಫ್ E0 ಆಫ್ ಆಕ್ಸಿಡೇಷನ್ ಪೊಟೆನ್ಶಿಯಲ್. ಈ ತರಾನು ತಗೋಬಹುದು. ಈಗ ನಿಮ್ಗೆ ಎಕ್ಸಾಮ್ ಒಳಗಡೆ ಆಕ್ಸಿಡೇಷನ್ ಪೊಟೆನ್ಶಿಯಲ್ ಕೊಟ್ಟಿರಪ್ಪ ಅಂತಂದ್ರ ಸೈನ್ ಕನ್ವೆನ್ಷನ್ ಚೇಂಜ್ ಮಾಡೋದ, ಅದನ್ನ ರಿಡಕ್ಷನ್ ಪೊಟೆನ್ಶಿಯಲ್ ಒಳಗಡೆನ ಕನ್ವರ್ಟ್ ಮಾಡ್ಕೊಳ್ದ. ರಿಡಕ್ಷನ್ ಪೊಟೆನ್ಶಿಯಲ್ ಅಂದ್ರೂ ಒಂದ, ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂದ್ರೂ ಒಂದ. ಅದನ್ನ ಆಕ್ಸಿಡೇಷನ್ ಪೊಟೆನ್ಶಿಯಲ್ ಆಗಿ ಕನ್ಸಿಡರ್ ಮಾಡಂಗಿಲ್ಲ. ಈ ಪಾಯಿಂಟ್ ನೆನ್ಪಿಟ್ಕೊಳಕ್ಬೇಕು. ನೆಕ್ಸ್ಟ್ ನೋಡ್ರಿ, ಸೆಲ್ ಪೊಟೆನ್ಶಿಯಲ್. Cell potential or EMF depends on what are the factors which affects the electrode potential or electromotive force. ಇದ್ರ ಮೇಲೆ ಡಿಪೆಂಡ್ ಇರ್ತದೆ. ಸೊ ದಿಸ್ electromotive force depends on the nature of electrode. ನಾವು ಯಾವ ಎಲೆಕ್ಟ್ರೋಡ್ ಯೂಸ್ ಮಾಡಿದ್ವಿ, ರೈಟ್? ಈಗ ನಾವು ಎರಡು ಎಲೆಕ್ಟ್ರೋಡ್ಸ್ ನೋಡ್ರಿ. ಇಫ್ ದ ಎಲೆಕ್ಟ್ರೋಡ್ ಹ್ಯಾಸ್ ಅ ಟೆಂಡೆನ್ಸಿ ಟು ಗೋ ಆಕ್ಸಿಡೇಷನ್, ಇಫ್ ದ ಎಲೆಕ್ಟ್ರೋಡ್ ಹ್ಯಾಸ್ ಮೋರ್ ಟೆಂಡೆನ್ಸಿ ಟು ಗೋ ರಿಡಕ್ಷನ್, ದೇರ್ ವಿ ವಿಲ್ ಹ್ಯಾವ್ ಮೋರ್ EMF. ಆ ಮೆಟಲ್ ಈಸಿಲಿ ಆಕ್ಸಿಡೇಷನ್ ಆಗ್ತಿರ್ಬೇಕು, ಮತ್ತೊಂದು ಮೆಟಲ್ ಕಡೆ ರಿಡಕ್ಷನ್ ಈಸಿಲಿ ಆಗ್ತಿರ್ಬೇಕು. ಸೊ ಎರಡು ಪ್ರೊಸೆಸ್ ಫಾಸ್ಟ್ ಆಗ್ತಿದ್ವು ಅಂತ ನಮ್ಗೆ ಏನಾಗ್ತದೆ ಹೇಳ್ರಿ? EMF ಜಾಸ್ತಿ ಬರ್ತದೆ. ಅದಕ್ಕಾಗಿ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಟೆಂಪರೇಚರ್ ಆಲ್ಸೋ ಡಿಸೈಡ್ಸ್ ದ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆರ್ EMF ಆಫ್ ದ ಸೆಲ್ ಅಂಡ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ನಾವ್ ಇಲ್ಲಿ ನೋಡ್ರಿ, ಎರಡು ಜಿಂಕ್ ಸಲ್ಫೇಟ್ ಮತ್ತು ಕಾಪರ್ ಸಲ್ಫೇಟ್ ಯೂಸ್ ಮಾಡಿರ್ತಿರಲ್ಲ, ಇವೆರಡೂದ್ರದ್ದು ಕಾನ್ಸಂಟ್ರೇಷನ್ ಡಿಸೈಡ್ ಮಾಡ್ತದ ಯಾವ್ದು ಹೇಳ್ರಿ? EMF ಅನ್ನು. ಓಕೆ, ನಾವು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ರಿ, ಇವೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನ್ಪಿಟ್ಕೊಳಕ್ಬೇಕು. ಡೆಫಿನಿಷನ್ ಮತ್ತು ವಾಟ್ ಫ್ಯಾಕ್ಟರ್ಸ್ ಡಿಸೈಡ್ಸ್ EMF ಆರ್ ಸೆಲ್ ಪೊಟೆನ್ಶಿಯಲ್. ನೆಕ್ಸ್ಟ್ ನೋಡ್ರಿ, ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಮೇಲೂ ಕೇಳ್ತಾರ. ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂತಂದ್ರೆ ಏನು? ಗ್ಯಾಲ್ವಾನಿಕ್ ಸೆಲ್ ವೇರ್ ಮೆಟಲ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್ಸ್ ಅಯಾನ್ಸ್. ಮೆಟಲ್ ಎಲೆಕ್ಟ್ರೋಡ್ ಅನ್ನ ನಾವು ಎದ್ರೊಳಗೆ ಡಿಪ್ ಮಾಡಿರ್ತೀವಲ್ಲ, ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಒಳಗಡೆ ನಾವು ಡಿಪ್ ಮಾಡಿರ್ತೀವಲ್ಲ, ಈ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಗೆ ಮತ್ತೆ ಈ ಮೆಟಲ್ ಎಲೆಕ್ಟ್ರೋಡ್ ಗೆ ಕಾಂಟ್ಯಾಕ್ಟ್ ಇತ್ತ ತಿಳ್ಕೊರಿ, ಇಲ್ಲಿ ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಡೆವಲಪ್ ಆಗ್ತದ. ಆ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಕಾಮನ್ಲಿ ಏನಂತ ಕರೀತಾರ? ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ನೋಡ್ರಿ, ನಾವು ಆಗಲೇ ಏನ್ ಡಿಸ್ಕಷನ್ ಮಾಡಿದ್ವಿ? ಸೆಲ್ ಪೊಟೆನ್ಶಿಯಲ್ ಅಥವಾ EMF. ಸೆಲ್ ಪೊಟೆನ್ಶಿಯಲ್ ಅಥವಾ EMF ಅಂದ್ರೆ ಏನ್ ಹೇಳ್ರಿ? ದ ಪೊಟೆನ್ಶಿಯಲ್ ಡಿಫರೆನ್ಸ್ ಡೆವಲಪ್ಡ್ ಬಿಟ್ವೀನ್ ಎಲೆಕ್ಟ್ರೋಡ್ಸ್. ಎರಡು ಎಲೆಕ್ಟ್ರೋಡ್ ನಡು ಇರುವಂತ ಪೊಟೆನ್ಶಿಯಲ್ ಡಿಫರೆನ್ಸ್ ಗೆ ಸೆಲ್ ಪೊಟೆನ್ಶಿಯಲ್ ಅಂತ ಕರೆದು. ಇಲ್ಲಿ ನೋಡ್ರಿ, ಏನ್ ಹೇಳ್ರಿ? ದ ಪೊಟೆನ್ಶಿಯಲ್ ಡಿಫರೆನ್ಸ್ ಡೆವಲಪ್ಡ್ ಬಿಟ್ವೀನ್ ಮೆಟಲ್ ಅಂಡ್ ಇಟ್ಸ್ ಅಯಾನ್ಸ್. ಅಂದ್ರ ಮೆಟಲ್ ಎಲೆಕ್ಟ್ರೋಡ ಮತ್ತು ಇದ್ರ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ನಡುವಿನ ಡಿಫರೆನ್ಸ್ ಏನಂತ ಕರೀತಾರ ಅಂತಂದ್ರ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂತ ಕರೀತಾರ. ಓಕೆ, ಡ್ಯೂ ಟು ದಿಸ್ ಟೆಂಡೆನ್ಸಿ ದ ಎಲೆಕ್ಟ್ರೋಡ್ಸ್ ಗೇನ್, ಇಲ್ಲಿ ನೋಡ್ರಿ, ಇಲ್ಲಿ ಆಕ್ಚುಲಿ ಪಾಯಿಂಟ್ ರಾಂಗ್ ಆಗಿದೆ. ನಾವ್ ಇಲ್ಲಿ ಏನಂತ ಬರೀಬಹುದಪ್ಪ ಅಂತಂದ್ರ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಡೆವಲಪ್ಡ್ ಬಿಟ್ವೀನ್ the potential difference developed between electrode and its electrolytic solution is called as electrode potential. The potential difference developed between electrode and its electrolytic solution is called as electrode potential. ಈಗ ನೋಡ್ರಿ, ಇಲ್ಲಿ ಡೆಫಿನೇಷನ್ ಐತೆ ನೋಡ್ರಿ. The potential difference developed between electrode and its electrolytic solution is generally called as electrode potential. According to IUPAC convention, electrode potential is the measure of reduction potential. ನಾನು ನಿಮ್ಗೆ ಆಗಲೇ ಸ್ಲೈಡ್ ನಂಗೂ ಹೇಳಿ, ಇದು ನಮಗೆ ಗೊತ್ತಿರಬೇಕು. Higher the electrode potential, higher is the reduction tendency. ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ IUPAC ಕನ್ವೆನ್ಷನ್ ಒಳಗಡೆ ಏನಂತ ಕನ್ಸಿಡರ್ ಮಾಡತ್ತಾರ?
ರಿಡಕ್ಷನ್ ಪೊಟೆನ್ಶಿಯಲ್ ಅಂತ ಕನ್ಸಿಡರ್ ಮಾಡ್ತಾರಪ್ಪ ಅಂತಂದ್ರ ಹೈಯರ್ ದ ಎಲೆಕ್ಟ್ರೋಡ್ ಆರ್ ರಿಡಕ್ಷನ್ ಪೊಟೆನ್ಶಿಯಲ್ ಮೋರ್ ಈಸಿಲಿ ದ ರಿಡಕ್ಷನ್ ಆಕರ್ಸ್, ಅಥವಾ ಲೋವರ್ ದ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಲೋವರ್ ದ ರಿಡಕ್ಷನ್ ಟೆಂಡೆನ್ಸಿ. ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ವ್ಯಾಲ್ಯೂ ಜಾಸ್ತಿ ಇತ್ತಂದ್ರ ಬಹಳ ಜಲ್ದಿ ರಿಡಕ್ಷನ್ ಆಗ್ತದೆ. ಅದ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಬಹಳ ಕಡಿಮೆ ಇತ್ತಪ್ಪ ಅಂತಂದ್ರ ರಿಡಕ್ಷನ್ ಬಹಳ ಸ್ಲೋಲಿ ಆಗ್ತದೆ. ಇದು ನಮಗೆ ಗೊತ್ತಿರಬೇಕು. ಓಕೆ ಓಕೆ ಸೊ this is all about the construction and working of Daniell cell. Okay, so in the next videos we will come up with some more important concepts. Please do subscribe to my channel and support me. Thank you.